ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಶೀತ ಸಂಬಂಧವಾದಂತಹ ಸಮಸ್ಯೆ ಕಾಡಬಹುದು. ಇದರಿಂದ ನಿಮ್ಮ ಕೆಲವಾರು ಕೆಲಸಗಳಿಗೆ ಅಡ್ಡಿಯಾಗ್ತಕ್ಕಂಥದ್ದು, ಮನಸ್ಸಿಗೆ ಏನೋ ಒಂದು ರೀತಿಯ ಕಿರಿಕಿರಿ ಆಗುವಂಥದ್ದು, ಯಾವ ಕೆಲಸಕ್ಕೂ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು, ಹೀಗೆಲ್ಲ ಸಮಸ್ಯೆಗಳು ನಿಮಗೆ ಆಗುವಂಥದ್ದಾಗುತ್ತೆ. ಶಾರೀರಿಕವಾಗಿ ತುಂಬ ಆಯಾಸವಾಗತಕ್ಕಂತಹ ದಿವಸ, ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿರುವುದಿಲ್ಲ, ಆದರೂ ಕೂಡ ಬಲವಂತವಾಗಿ ಕೆಲಸವನ್ನು ಮಾಡಿದಾಗ ಶರೀರಕ್ಕೆ ಹೆಚ್ಚಿನ ಶ್ರಮವಾಗ್ತಕ್ಕಂಥದ್ದು. ಅನಗತ್ಯವಾದಂತಹ ಪ್ರಯಾಣವೂ ಕೂಡ ಇರಬಹುದು, ಅದು ನಿಮಗೆ ಅನಿವಾರ್ಯ ಇರುತ್ತೆ. ನನಗೆ ಶರೀರಕ್ಕೆ ಆಗ್ತಾ ಇಲ್ಲ ಅಂತ ಆದರೂ ಕೂಡ ಪ್ರಯಾಣವನ್ನು ಮಾಡಲೇಬೇಕಾದಂತಹ ಕೆಲವು ಅನಿವಾರ್ಯತೆ, ಅಂತಹ ಪರಿಸ್ಥಿತಿ ನಿಮಗೆ ಒದಗಿ ಬರಬಹುದು ಅಂತ ಹೇಳಬೇಕು. ವಿದ್ಯಾರ್ಥಿಗಳು ಬಲವಂತದಿಂದಲಾಗಲಿ ಅಥವಾ ಬೇಸರದಿಂದಲಾಗಲಿ ಓದೋದಕ್ಕೆ ಹೋಗಬೇಡಿ. ಮನಸ್ಸು ಯಾವಾಗ ನಿರ್ಮಲವಾಗಿರುತ್ತೆ, ಶುದ್ಧವಾಗಿರುತ್ತೆ, ಆಗ ಓದು ಪ್ರಯತ್ನವನ್ನು ಮಾಡಿ. ಹಾಗಂತ ಯಾವಾಗಲೂ ಮನಸ್ಸನ್ನು ಬೇರೆ ವಿಷಯದಲ್ಲಿ ನೀವು ಅಳವಡಿಸ್ಕೊಂಡು ಇವತ್ತು ನನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳಿ ಪ್ರತಿನಿತ್ಯವೂ ಹಾಗೆ ಮಾಡ್ತಾ ಇದ್ದರೆ ಆಗೋದಿಲ್ಲ ಅದು. ಆದರೆ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡು ಓದುವುದು ನನ್ನ ಆದ್ಯ ಕರ್ತವ್ಯ ಅನ್ನುವ ಭಾವನೆಯಲ್ಲಿ ವಿದ್ಯಾರ್ಥಿಗಳಿದ್ದಾಗ, ಮನಸ್ಸು ಶುದ್ಧವಾಗಿದ್ದಾಗ ಒಂದು ಸಾರಿ ಓದಿದರೂ ಕೂಡ ಅದು ಪ್ರಯೋಜನವಾಗುತ್ತೆ, ಅರ್ಥವಾಗುತ್ತೆ, ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ಮುಖ್ಯ. ತಂದೆ ತಾಯಿಯ ಜೊತೆಯಲ್ಲಿ ವಿನಾಕಾರಣ ವಾದ ವಿವಾದ ಏನೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ದೊಡ್ಡವರ ಮಾತನ್ನು ಅನುಸರಿಸಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಅದು ನಿಮಗೆ ಸದಾಕಾಲ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ. ಅನಾರೋಗ್ಯ ಪೀಡಿತರಿದ್ದರೆ ಅವರಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ, ತುಂಬ ದಿವಸದಿಂದ ನೆರಳ್ತಾ ಇರ್ತೀರಿ, ಅದರಿಂದ ಸ್ವಲ್ಪ ಸಮಸ್ಯೆ ಆಗುವಂಥದ್ದಿದೆ. ಘೋರ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಘೋರ ಕಂಟಕಗಳ ನಿವೃತ್ತಿಯಾಗಲಿ, ಶುಭವಾಗಿ. ವೃಷಭ ರಾಶಿ. ಬೇರೆಯವರಿಗೆ ಸಹಾಯವನ್ನು ಮಾಡೋದರ ಮುಖಾಂತರ ನೀವು ಹೆಸರನ್ನು ಮಾಡ್ತೀರಿ. ಯಾರು ನಿಮ್ಮಿಂದ ಸಹಾಯವನ್ನು ಪಡ್ಕೊಂಡಿರ್ತಾರೋ ಅವರು ನಿಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ಹೊಗಳುತ್ತಾರೆ, ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಆಗ ನಿಮ್ಮ ಹೆಸರು ಬಹಳಷ್ಟು ಬೇಗ ಪ್ರಖ್ಯಾತವಾಗ್ತಕ್ಕಂತಹ ಸಂದರ್ಭ. ನಿಮ್ಮ ಮಹತ್ವಾಕಾಂಕ್ಷೆಗಳು ಕೂಡ ಈಡೇರುವಂತಹ ದಿವಸ. ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ಅಪೇಕ್ಷೆಗಳು, ನಿಮ್ಮ ಇಚ್ಛೆ ಎಲ್ಲವೂ ಕೂಡ ನೆರವೇರ್ತಕ್ಕಂಥದ್ದಾಗತ್ತೆ. ಕೈ ಹಿಡಿದಂತಹ ಕೆಲಸಗಳು ಪೂರ್ಣವಾಗ್ತಕ್ಕಂಥದ್ದು. ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡಿದಿರಿ ಅಂತಾದರೆ ಅದು ಪರಿಪೂರ್ಣವಾಗ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಈ ದಿವಸದಲ್ಲಿ ಆಗುವ ಸೂಚನೆಗಳು ಅಲ್ಲಿ ಕಾಣ್ತಾ ಇರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಸಮಯ ಚೆನ್ನಾಗಿಲ್ಲ. ಹಾಗಾಗಿ ನೀವೇನೇ ಕೆಲಸಕ್ಕೆ ಪ್ರಯತ್ನ ಮಾಡೋದಾದರೂ, ಎಲ್ಲಿಗೆ ಹೋಗೋದಾದರೂ, ಯಾವುದೇ ಪ್ರಯಾಣ ಇದ್ದರೂ ಅಥವಾ ಬೇರೆ ವ್ಯವಹಾರ ಸಂಬಂಧಿಯಾದಂತಹ ವಿಚಾರ ಇದ್ದರೂ ಎಲ್ಲ ಮಧ್ಯಾಹ್ನಕ್ಕಿಂತ ಮುಂಚಿತವಾಗಿ ಅದನ್ನು ಮುಗಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅನಗತ್ಯವಾದಂತಹ ವಿಚಾರಗಳಲ್ಲಿ ಭಾಗಿಗಳಾಗಲೇಬೇಕಾಗತ್ತೆ, ಬೇಸರವಾಗುತ್ತೆ. ವಿದ್ಯಾರ್ಥಿಗಳು ಸಂಬಂಧಪಡದೇ ಇರತಕ್ಕಂತಹ ವಿಚಾರದಲ್ಲಿ, ಸಂಬಂಧಪಡದೇ ಇರತಕ್ಕಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತೀರಿ, ಶಿಕ್ಷೆಯನ್ನು ಅನುಭವಿಸಬೇಕಾದಂಥದ್ದಿದೆ. ಯಾವಾಗ ಎಚ್ಚರ ತಪ್ತೀರಿ ಆಗ ತೊಂದರೆಯೂ ಕೂಡ ಆಗ್ತಕ್ಕಂಥದ್ದಿದೆ. ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಸರಸ್ವತೀ ದೇವಿಯ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ. ಮಿಥುನ ರಾಶಿ. ನವವಿವಾಹಿತರಲ್ಲಿ ದಾಂಪತ್ಯ ಜೀವನದ ವಿಚಾರಕ್ಕೆ ಬಂದಾಗ ಏನೋ ವೈಮನಸ್ಯ ಬರುತ್ತೆ. ಮನಸ್ಸು ದೂರವಾಗ್ತಕ್ಕಂತಹ ಸಂದರ್ಭ ಹೆಚ್ಚಾಗಿ ಕಾಡ್ತಾ ಇದೆ. ಆದರೆ ಯಾವ ವಿಷಯಕ್ಕೆ ಹೀಗೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿದ್ದರೂ ಕೂಡ ಅದನ್ನೇ ಮುಖ್ಯವಾಗಿಟ್ಟುಕೊಂಡು ಆ ವಿಷಯಕ್ಕೆ ರಾದ್ಧಾಂತವನ್ನು ಮಾಡಿಕೊಳ್ತಕ್ಕಂಥದ್ದಿದೆ. ಖಂಡಿತವಾಗಿ ಅದು ಬೇಡ. ಅನ್ಯೋನ್ಯವಾಗಿ ಚರ್ಚೆಯನ್ನು ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ಅನ್ಯೋನ್ಯವಾಗಿರ್ತಕ್ಕಂತಹ ತೀರ್ಮಾನವನ್ನು ಮಾಡಿ ಅನ್ನುವಂಥದ್ದು ಸಲಹೆ. ಹಿರಿಯರ ಮಾರ್ಗದರ್ಶನ, ಮಾತು ಇವೆಲ್ಲವೂ ಕೂಡ ನಿಮಗೆ ಸಿಕ್ಕತ್ತೆ. ಆದರೆ ಯಾವುದೂ ಕೂಡ ಫಲಿಸುವುದಿಲ್ಲ, ಫಲವನ್ನು ಕೊಡೋದಿಲ್ಲ. ಯಾರ ಮಾತನ್ನೂ ಕೂಡ ನೀವು ಕೇಳಲಿಕ್ಕೆ ತಯಾರಿರುವುದಿಲ್ಲ. ನಿಮ್ಮ ನಿರ್ಧಾರವೇ ಕೊನೆ ಅನ್ನುವಂತಹ ಸ್ಥಿತಿಯನ್ನು ನೀವು ತಲುಪಿರ್ತೀರಿ ಅಂತಕ್ಕಂಥದ್ದು. ಸಮಾಜ ಸೇವೆಗೆ ಮನಸ್ಸು ಬರಬಹುದು. ಏನಾದರೂ ಸಾರ್ವಜನಿಕವಾಗಿ ನಾನು ಕೆಲಸವನ್ನು ಮಾಡಬೇಕು,
ಸಮಾಜಕ್ಕೆ ನನ್ನಿಂದ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಆಲೋಚನೆಗಳು ಮನಸ್ಸಿಗೆ ಬರಬಹುದು. ಖಂಡಿತವಾಗಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಆ ಕೆಲಸವನ್ನು ಮಾಡಿ ಅದು ಬೇರೆಯವರಿಗೆ ಸ್ಫೂರ್ತಿಯಾಗುತ್ತೆ. ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನ ನೀಡತಕ್ಕಂಥದ್ದು. ಸ್ಥಿರಾಸ್ತಿಯ ವಿಚಾರಕ್ಕೆ ಸ್ವಲ್ಪ ಜಗಳವಾಗ್ತಕ್ಕಂಥದ್ದಿದೆ, ಮಾತಿಗೆ ಮಾತು ಬರಬಹುದು. ಆಸ್ತಿಯನ್ನು ನೀವು ಪಾಲಾಗಿ ಕೇಳ್ತಕ್ಕಂತಹ ಸಂದರ್ಭ ಬಂದರೂ ಬರಬಹುದು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ, ಆದಿ ದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂಭವಿಸಿರ್ತಕ್ಕಂತಹ ಯಾವ ಗೊಂದಲಗಳಿದೆ ಅಥವಾ ವ್ಯೋಮನಸ್ಯ ಇದೆ, ವೈರುಧ್ಯ ಇದೆ, ಅದನ್ನು ದೂರ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಪ್ರಯಾಣದಲ್ಲಿ ಸಮಸ್ಯೆ ಇದೆ, ತೊಂದರೆ ಇದೆ, ಎಚ್ಚರಿಕೆಯನ್ನು ವಹಿಸಿ. ಈ ಹಿಂದೆಯೂ ಕೂಡ ಈ ಮಾತನ್ನು ನಾನು ಹೇಳಿರಬಹುದು, ಆದರೆ ಗ್ರಹಗತಿಯ ದೃಷ್ಟಿಯಿಂದ ಮತ್ತೆ ಮತ್ತೆ ಆ ವಿಷಯ ಪ್ರಸ್ತಾಪ ಆಗ್ತಾ ಇದೆ ಅಂತಾದರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅರ್ಥ. ಅದನ್ನು ಗ್ರಹಗತಿಯ ಫಲ ಅಥವಾ ಗ್ರಹಬಲ, ಗ್ರಹಚಾರ ಹೇಗೆ ಬೇಕಾದರೂ ಅರ್ಥವನ್ನು ಮಾಡಿಕೊಳ್ಳಿ. ಕಾರ್ಯಕ್ಷೇತ್ರದಲ್ಲಿ ನೀವು ಕಷ್ಟಪಟ್ಟರೆ ಅದನ್ನು ಯಾರೂ ಕೂಡ ಗುರುತಿಸೋದಿಲ್ಲ, ಗೌರವವನ್ನು ಕೊಡೋದಿಲ್ಲ. ಆದರೆ ನೀವು ಕಷ್ಟಪಡ್ತೀರಿ, ಅದರಿಂದ ಬಂದಂತಹ ಹೆಸರನ್ನು ಬೇರೆ ಯಾರೂ ಪಡ್ಕೊಳ್ತಾರೆ. ಆ ರೀತಿಯೆಲ್ಲ ಆಗುವಂಥದ್ದಿದೆ. ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಕೈ ತುಂಬ ಏನೂ ಕೂಡ ಸಿಕ್ಕದಲ್ಲೇ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ, ಸಾಲವನ್ನು ಕೇಳಲೂಬೇಡಿ. ಅದು ನಿಮಗೆ ಸಾಲವೋ ಶೂಲವೋ ಅಂತ ಹೇಳಿದಾಗೆ ತೊಂದರೆಗೆ ಕಾರಣವಾಗುತ್ತೆ. ಮನೆಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ. ಒಟ್ಟಾರೆ ಹೊರಗಡೆ ವ್ಯಾವಹಾರಿಕವಾಗಿ, ಮನೆಯಲ್ಲಿ ಕೌಟುಂಬಿಕವಾಗಿ ನಿಮಗೆ ನೆಮ್ಮದಿ ಈ ದಿವಸ ಇಲ್ಲದೇ ಇರತಕ್ಕಂಥದ್ದು ಅಂತ ಹೇಳಿ ತಿಳಿಬೇಕಾಗತ್ತೆ. ಹಣದ ವಿಚಾರಕ್ಕೆ ಗಲಾಟೆ ಆಗುತ್ತೆ. ಯಾವಾಗಲೂ ಹಣ ಕೊಟ್ಟಿರ್ತೀರಿ ಅಥವಾ ನಿಮಗೆ ಬರಬೇಕಾದಂಥದ್ದಿರುತ್ತೆ. ನ್ಯಾಯಯುತವಾಗಿ ಬರಬೇಕಾದಂತಹ ಹಣಕ್ಕೂ ಕೂಡ ಕೇಳಿದಾಗ ಗಲಾಟೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಟ್ಟಾರೆ ದಿನ ಅಷ್ಟೊಂದು ಶುಭವಾಗಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬರಬೇಕಾದಂಥದ್ದು. ದುರ್ಗಾರಾಧನೆಯನ್ನು ಮಾಡಿ, ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ. ಅಂತಹ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲ ದುರಿತಗಳನ್ನು ದೂರ ಮಾಡಲಿ. ಶುಭವಾಗಿ.